ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ವರ್ಷಂತೂ ಮುಗಿಲಿಗೆ ಬರ್ತಾ ಇದೆ. ಅನೇಕ ಘಟನೆಗಳಾಗಿ ಹೋಗಿದ್ದಾವೆ. ಈ ಸಲ ಕಾಂಗ್ರೆಸ್ ಅಧಿವೇಶನ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮುಗಿದೊಂದಾಗಿರ್ಬೋದು, ಅನೇಕ ಸಾವು ನೋವುಗಳು, ಒಳ್ಳೆಯ ಘಟನೆಗಳು ಎಲ್ಲ ಆಗಿ ಹೋಗಿದ್ದಾವೆ. ಅದ್ರ ಬಗ್ಗೆ ಇನ್ನುಳಿದ ಎಲ್ಲ ಪತ್ರಿಕೆಗಳು ನೀವು ನೋಡ್ತಾ ಇರ್ತೀರಿ. ಅದ್ರ ಬಗ್ಗೆ ಮಾತಾಡೋದೇನು ಅಂಥದ್ದಿಲ್ಲ ಅನಿಸ್ತು ನನಗೆ. ಯಾಕಪ್ಪ ಅಂದ್ರೆ ಅವು ಘಟನೆ ನೆನಪು ಮಾಡ್ಕೊಳ್ಳೋದು ಮತ್ತೇನೋ ಹೊಸ ದಿನ ಆಗ್ಬೋದು ವಿಚಾರ ಮಾಡೋಕ್ಕಿಂತಲೂ ಒಂದು ಘಟನೆ ಅಂತ ಭಾಳ ದೊಡ್ಡ ಘಟನೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಹೋಗಿದ್ದು. ಅದು ನಿಜವಾಗಿಯೂ ಈ ಒಂದು ಅರ್ಥವ್ಯವಸ್ಥೆಗೆ ಒಂದು ಬಾಣ ಆಗಬಹುದು ಅಂತೇಳಿ. ಯಾಕಂದ್ರೆ ಅಂಬೇಡ್ಕರ್ ಅವ್ರು ಬಯಸ್ತಾ ಇದ್ದಂಥದ್ದು ಆರ್ಥಿಕ ಸಮಾನತೆ ತರುವಂಥದ್ದು. ಆರ್ಥಿಕ ಸಮಾನತೆ ನಮ್ಗೆ ತರಲಿಕ್ಕಾಗಿಲ್ಲ ಅನ್ನುವಂಥದ್ದು. ಅದಕ್ಕೆ ಉತ್ತರವನ್ನು ನಮ್ಮ ಗಾಂಧೀಜಿಯವ್ರು ಕೊಟ್ಟಿದ್ದರು. ಅದು ನಮ್ಮವ್ರು ಯಾರೂ ಪಾಲಿಸಲಿಲ್ಲ ಅದನ್ನು. ಅದರಲ್ಲೂ ನೆಹರು ಅವ್ರು ಮಾಡಬೇಕಾಗಿತ್ತು ಅದನ್ನು. ಆರಂಭದಲ್ಲೇ ಅವ್ರು ಕೊಟ್ಟಂಥ ಡೈರೆಕ್ಟ್ ಪ್ರಿನ್ಸಿಪಲ್ಸಲ್ಲಿ ಹಾಕಿಬಿಟ್ರು. ಬರೀ ಹೇಳಿಬಿಟ್ರು, ಒಬ್ಬ ಆದರ್ಶ ಮನುಷ್ಯನಾಗಿ ತೋರಿಸ್ಬಿಟ್ರು ಗಾಂಧೀಜಿಯವರನ್ನು. ಆದರೆ ಗಾಂಧೀಜಿಯವರು ಭಾಳ ಅರ್ಥ ಮಾಡಿಕೊಂಡು ಡಿಸೆಂಟ್ರಲೈಸ್ ಪವರ್ ಮಾಡಿಕೊಂಡು ರೈತನ ಕೈಯಲ್ಲಿ ಆರ್ಥಿಕ ಭದ್ರತೆ ಬರಲಿ, ಪ್ರತಿಯೊಂದು ಹಳ್ಳಿನೂ ತನ್ನ ಕಾಲ ಮೇಲೆ ತಾನು ನಿಲ್ಲಲಿ ಅನ್ನುವಂಥ ಒಂದು ಸಿದ್ಧಾಂತವನ್ನು ವಾಸ್ತವವಾಗಿ ತಂದಿದ್ರು. ಆದರೆ ಇವತ್ತು ಕೆಲವು ಮಧ್ಯಮ ವರ್ಗದ ಬುದ್ಧಿವಂತ ಜನ ಇನ್ನುಳಿದವರು ಒಪ್ಪುಕೊಳ್ಳೋದಿಲ್ಲ ಅದನ್ನು. ಒಂದು 5% ಜನ ಇದ್ದಾರೆ ಇವರು. ಯಾಕಂದರೆ ಇಡೀ ಆಡಳಿತವನ್ನು ತಮ್ಮ ಕೈ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ 10% ಜನ. ಅವರದಿಂತವ್ರು ಇದನ್ನು ಒಪ್ಪುವುದಿಲ್ಲ. ಯಾಕಂದರೆ ಎಲ್ಲರೂ ಹೊರದಂಚು ಹೋಗ್ತಪ್ಪ ಇದು ಕಾರಣಕ್ಕಾಗಿ. ಆ ದಿಶೆಯಲ್ಲಿ ಒಂದು ದೊಡ್ಡ ಪ್ರಯತ್ನ ಹೋಗಿಬಿಡ್ತು. ಪ್ರಯತ್ನ ಆಗಿದೆ. ಈಗಲೇ ಅದು ಇತಿಹಾಸ ಪುಟ ಸೇರಿಸಿ ಕೆಲವರು ಬರ್ಕೊಂಡು ಬಿಟ್ಟಿದ್ದಾರೆ. ಅದು ನಮ್ಮ ಗುರ್ಲಾಪುರದ್ದು, ನಿಮ್ಗೆ ಗೊತ್ತಿರ್ಬೋದು. ಗುರ್ಲಾಪುರದಲ್ಲಿ ನಡೆದಂಥ ಘಟನೆ ಸಣ್ಣದಲ್ಲ, ಅದು ಬಹಳ ದೊಡ್ಡ ಘಟನೆ. ಅದು ಮುಂದಿನ ಭವಿಷ್ಯಕ್ಕೆ ಹಾದಿ ಆಗುವಂಥದ್ದು. ಅದರ ಬದಲಾಗಿ ನಾವು ಇವತ್ತು ಇತಿಹಾಸ ಸೇರಿತು, ದೊಡ್ಡ ಫಂಕ್ಷನ್ ಆಯಿತು ಅಷ್ಟೇ ನೋಡಬಾರ್ದು. ಅದನ್ನು ಮೀರಿ ನಾವು ನೋಡಬೇಕಾಗಿದೆ. ಈ ವ್ಯವಸ್ಥೆಗೆ ಒಂದು ಉತ್ತರ ಕೊಡಬೇಕಾಗಿದೆ. ಇವತ್ತು ನೋಡಿರಿ, 224 MLAಗಳಾಗಿರ್ಬೋದು, ಇಡೀ ದೇಶದ MP ಗಳಾಗಿರ್ಬೋದು, 543 ಇವನ್ನೆಲ್ಲ ನೋಡಿದ್ರೆ ಇವತ್ತೆಲ್ಲ ಕೋಟ್ಯಾಧೀಶರು. ನಾವು ಕೋಟ್ಯಾಧೀಶದಂತ ಮಾತ್ರ ಇಲ್ಲಿ ಸಮಾನವಾಗಿ ಬದುಕಬಲ್ಲ, ಉಳಿದವ ಬದುಕ ಸಾಧ್ಯ. ನಾವು ಅಷ್ಟು ಅಧಿಕಾರಿ ಬಲ್ಲ ಅನ್ನುವಂಥದ್ದು ಈಗ ನಮಗೆ ಮನವರಿಕೆ ಆಗಿರುವಂಥ ವಿಷಯ. ಅದರಲ್ಲೂ ಕಾರ್ಪೊರೇಟ್ಗಳಿಂದಲೇ ದೇಶ ನಿರ್ಣಯಕ್ಕೆ ಹತ್ತದಪ್ಪ ಅನ್ನೋದು ತೋರಿಸ್ಕೊಳ್ಳುವಂಥ ಪ್ರಯತ್ನ ನಮ್ಮ ಹಾಲಿ ಸರ್ಕಾರ ಆಗಿರ್ಬೋದು, ಹಿಂದಿನ ಸರ್ಕಾರಗಳಾದರೂ ಮಾಡ್ತಾ ಬಂದಿದ್ದಾವೆ. ಅವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಚಿಂತನೆ ಇಲ್ಲ ಅನ್ನಿಸ್ತದೆ ನನಗೆ. ಆದರೆ ಇದು ವಾಸ್ತವವಾಗಿ ಬರೋದಿಲ್ಲ. ರೈತರಿಗೆ ನಾವು ಮಾರ್ಕೆಟ್ ಕೊಟ್ಟರೆ ಏನಾಗ್ತದೆ, ಹಾಗೆ ಹೇಗೆ ಏನಾಗೋದಿಲ್ಲ ಅನ್ನುವಂಥ ವಾದ ಮಾಡೋರು ಇದ್ದಾರೆ ನಮ್ಮಲ್ಲಿ, ಇಲ್ಲಂತಲ್ಲ. ಆದರೆ ವಾಸ್ತವವಾಗಿ ಈ ದೇಶದ ಅರ್ಥದ ಬೆನ್ನೆಲುಬು ಯಾವುದಪ್ಪ, ಸಮಾನ ಹಿಡ್ಕೊಳ್ಳುವಂಥ ಕೋವಿಡದಲ್ಲೂ ಸಹಿತ 3.54 ತನಕ ಇತ್ತಿದ್ದು ನಮ್ಮ ಡೆವಲಪ್ಮೆಂಟ್ ಅಗ್ರಿಕಲ್ಚರ್ದಲ್ಲೇ ಲಾಭ. ಆದರೆ ಉನ್ನತ ಕಡೆ ಇರಲಿಲ್ಲ. 200 ಜನ ಬಿದ್ದು ಹೋಗಿಬಿಡೋದು, ಮೈನಸ್ ಆಗಿಬಿಟ್ಟಿದ್ದು. ಇದರ ಅರ್ಥ ಇಷ್ಟ, ಈ ದೇಶದ ಜೀವ ಯಾವುದಪ್ಪ ಅಂದ್ರೆ ಒಕ್ಕಲ್ತನ. ಅದು ಒಕ್ಕಲ್ತನ ಬರುವಂಥ ಲಾಭ, ಅದು ಲಾಭದ ಉದ್ಯೋಗ ಆದಾಗ ಮಾತ್ರ ಪ್ರತಿಯೊಬ್ಬರು ಅಂದರೆ 80% ಜನ ನೆಮ್ಮದಿರಬಹುದು ಅನ್ನೋದು ಒಂದು ಉತ್ತರ ಅಲ್ಲಿದ. ಅದಕ್ಕೆ ನಾವು ಲಕ್ಷ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಎಣ್ಣೆ, ಅದೇ ಕಾಲಕ್ಕೆ ಬಟ್ಟೆ ಅಂದ್ರೆ ಹತ್ತಿ, ಇದ್ರ ಜೊತೆಗೆ ಆಹಾರ, ಇವು 3 ಆಗಿ ಬಿಡಿದಪ್ಪ ಅಂತಂದ್ರೆ ಮನುಷ್ಯಗೆ ಬೇಕಾಗಿದ್ದಿಲ್ಲಪ್ಪ. ಮನೆ ಕಟ್ಟಿಕೊಳ್ಳಿಕ್ಕೆ ಮಾಡಲಿಕ್ಕೆ ಇಲ್ಲಿ ಮಣ್ಣದ ಮತ್ತಿನೋದ ಸಿಮೆಂಟ್ ಮಾಡ್ಕೊಳ್ತಾ ಇದ್ವಿ, ವೈಜ್ಞಾನಿಕವಾಗಿ ಬೆಳೀತಾ ಇದ್ದೀವಿ. ಇಲ್ಲ ಇದು ನಮಗೆ ಇರೋದಕ್ಕೆ ಮನೆ, ಬದುಕೋದಕ್ಕೆ ಒಂದು ಏನಪ್ಪ ಅಂತಂದ್ರೆ ಆಹಾರ, ಅದ್ರ ಜೊತೆಗೆ ಬಟ್ಟೆ, ನಿಡಿ, ಇವೆಲ್ಲ ಎಣ್ಣೆ, ಇವುಗಳು ಎಲ್ಲರಿಗೂ ಸರಿಯಾಗಿ ಸಿಗ್ತಪ್ಪ ಅಂತಂದ್ರೆ ಅದ್ರದ್ದು ಲಾಭ ಸರಿಯಾಗಿ ಯಾರು ಪ್ರೊಡಕ್ಟ್ ಮಾಡಿರ್ತಾರೆ, ಉತ್ಪಾದನೆ ಮಾಡಿರ್ತಾರೆ, ಲಾಭ ಬಂತಂದ್ರೆ ಸಹಜವಾಗಿ ಉದ್ಧಾರ ಆಗ್ತಾರೆ ಅವರು. ಇಲ್ಲಿ ಮಾರ್ಕೆಟ್ ಇಲ್ಲ ಪಾಪ ದುಡಿಯುವಂಥ ರೈತಗ ಅಥವಾ ಇನ್ನುಳಿದ ವರ್ಕರ್ಗಳಿಗೆ. 90% ಜನ ಏನಂದ್ರೆ 90% ಅಥವಾ 90% ಜನ ನಮ್ಮಲ್ಲಿ ಕೂಲಿಕಾರರು, ಲೇಬರರು ಇವರೇ ಇದ್ದಾರೆ, ಕಾರ್ಮಿಕರಿದ್ದಾರೆ. ಇವ್ರಿಗೆ ಅವ್ರು ದುಡಿತಕ್ಕೆ ತಕ್ಕಂಥ ಪ್ರತಿಫಲ ಬರ್ತಾ ಇರಲಿಲ್ಲ. ಯಾರೋ ಕೆಲವು ಆರಾಮ್ ಕೂತ್ಕೊಂಡಂಥ ಏನು ಈ ಆಫೀಸಲ್ಲಿ ಕೂತ್ಕೊಂಡಂಥ ಮತ್ತೇನೋ ಮಾಡುವಂಥ ಒಂದಿಷ್ಟೇನು ಸೈನ್ಸ್ ಹೋಗಿ ಹುಡುಗೋದು ಬೇರೆ, ಆ ಮಾತು ಬೇರೆ. ಅವರಿಂದ ಹೊಸದೇನೋ ಬರ್ತಿರ್ತದೆ ಅವ್ರಿಗೆ ಆಗಲಿ. ಬಟ್ ಇನ್ನುಳಿದವರು ಡಿಪಾರ್ಟ್ಮೆಂಟ್ ನಾವು ವಿಚಾರ ಮಾಡಿದಾಗ ಅವೆಲ್ಲ ಅವ್ರಿಗೆ ಏನು ಮೆರಿಟ್ ಅದಲ್ಲ, ಮೆರಿಟಿಗೆ ಮೀರಿ ಅವ್ರಿಗೆ ಪೇಮೆಂಟ್ ಆಗೋದು ಮತ್ತೇನೋ ಆಗೋದು ನಾವು ನೋಡ್ತಾ ಇದ್ದೀವಿ. ಅದು ತಪ್ಪಿ ಈ ಬೆಳೆದ ಬೆಳೆಗೆ ಬೆಲೆ, ಬೆಂಬಲ ಬೆಲೆ ಅನ್ನೋಕ್ಕಿಂತಲೂ ಲಾಭದ ಬೆಲೆ ಅವ್ರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಮೊನ್ನೆ ಹೋರಾಟ ಮಾಡಿದ್ರು. ಗುರ್ಲಾಪುರದಲ್ಲೇ ಒಂದು ಸಾಧನೆ ಮಾಡಿ ತೋರಿಸಿದ್ರು. ಅವ್ರು 300 ರೂಪಾಯಿ ಹೆಚ್ಚು ಮಾಡಿ ತೋರಿಸಿದ್ರು. ಎಷ್ಟಿಗೆ ನಿಲ್ಲಬಾರ್ದು ಅದು ಪ್ರತಿಯೊಂದು ಮನೆಗೆ ಹೋಗಿ ರೈತನ ಜಾಗೃತಿಗೊಳಿಸಿ ಮತ್ತು ಪ್ರತಿಯೊಂದು ಹಳ್ಳಿಗೂ ಗೋಡವನ್ನು ಸುಮ್ಮನೆ ಜೋಕ್ ಮಾಡ್ತಾ ಇಲ್ಲ ಇದನ್ನು. ಯಾಕಂದರೆ ಬೆಳೆದ ಬೆಳೆಗೆ ರಕ್ಷಣೆ ಮೊದಲು ಒದಗಿಸ್ಬೇಕಾಗೈತಿ. ಅಂದಾಗ ಇಟ್ಕೊಂಡು ಮೇಲೆ ಮಾರಿದ್ರೆ ರೇಟ್ ಬರ್ತೈತಿ. ಸಿಂಪಲ್ ಪಾಲಿಸಿ ಐತಿ. ಅದಕ್ಕೆ ಪ್ರತಿಯೊಂದು ಹಳ್ಳಿನೂ
ಏನಪ್ಪ ಅಂದ್ರೆ ವ್ಯಾಪಾರ ಕೇಂದ್ರ ಆಗಬೇಕು, ಅದಕ್ಕೆ ಅದಾಗಲಿ. ಜೊತೆಗೆ ಪ್ರೊಡಕ್ಟ್ ಮಾಡೋದು ನೀರು ಬೇಕು ಅಗ್ರಿಕಲ್ಚರ್. ಇದಕ್ಕೆ ಇಲ್ಲಿ ನೋಡ್ರಿ ಎಣ್ಣೆ ಸಹಿತ ಹೊರಗಿನ ತರಿಸಾಕೈತಿ ಇವತ್ತು. ಉಕ್ರೇನೋ ಮತ್ತು ಯಾವ ದೇಶದಿಂದ ಎಣ್ಣೆ ತರಿಸ್ತಾ ಇದ್ದೀವಿ ಇವತ್ತು. ನಾವು ಎಣ್ಣೆ ಪದಾರ್ಥದಲ್ಲೇ ಬೆಳೆಯುವಂಥದ್ದು. ಕಬ್ಬು ಅದಕ್ಕೆ ಬೇಕು ರೀ, ಯಾರಿಗೆ ಬೇಕದು? ಶರೀರ ತಯಾರು ಮಾಡೋರಿಗೆ ಮತ್ತು ಚಹಾ ಕುಡಿಯೋರಿಗೆ ಅಷ್ಟು. ಅದು ಸಾಕು, ಮುಗಿದು ಹೋಗಿಬಿಡ್ತು. ಅದನ್ನು ಹೆಚ್ಚು ಬೆಳ್ಕೊಂಡು ಕೂತ್ಬಿಟ್ಟಿದ್ವಿ. ಸುಲಭ ಹಾಕಿಬಿಟ್ರೆ 3 ವರ್ಷ ಚಿಂತೆ ಅಂತೇಳಿ. ಅದು ತಪ್ಪಬೇಕಾಗಿದೆ. ಜೊತೆಗೆ ಇನ್ನುಳಿದ ಬೆಳೆ ಬೆಳೆದ್ರೆ ಲಾಭ ಆಗ್ತದೆ ಅಂತ ಅವ್ಗೆ ಅನ್ನಿಸ್ಬೇಕು ರೈತಗೆ. ಅಂತ ಬೆನ್ನತನ. ಮತ್ತು ನಮ್ಮ ಯುವಕರು ಕಲ್ತಂಥವ್ರು ಚಲೋ ಓದಿದವರು ಇವತ್ತು ಅಗ್ರಿಕಲ್ಚರ್ಗೆ ಯಾಕೆ ಬರ್ತಾಯಿಲ್ಲ? ಲಾಭ ಇಲ್ಲಲ್ಲೇ. ವರ್ಷನ ದುಡಿದು ಅದ್ರ ಬಡ್ಡಿ ತುಂಬ ಜನ ವರ್ಷ ಹೋಗಿಬಿಡ್ತದೆ. ಲಾಭ ಇಲ್ಲಪ್ಪ. ಅದಕ್ಕೆ ಬುದ್ಧಿವಂತರು ಈ ಲೋಕಕ್ಕೆ ಬರ್ತಾಯಿಲ್ಲ. ಇದನ್ನು ನಾವು ತಿಳ್ಕೊಂಡು ಇವತ್ತು ಹೊಸ ರೂಪಗಳು ವಿಚಾರ ಮಾಡ್ಬೇಕಾಗಿದೆ. ಆ ದಿಶೆಯಲ್ಲೇ ಒಂದಿಬ್ಬರು ಒಳ್ಳೆಯ ನಾಯಕರು ಉದಯ ಆಗ್ತಾ ಇದ್ದಾರೆ. ಇಲ್ಲ ನಾಯಕಂತಿಗೆ ನಾನು ಕಲಿಕ್ಕೆ ಹೋಗೋದಿಲ್ಲ, ಬಟ್ ತಿಳ್ಕೊಳ್ಳೋರು ಜನರ ಮಧ್ಯದಲ್ಲಿ ಹೋಗುವಂಥ ಜನರು ನಂಬಾಯಿದ್ದಾರೆ ರೈತ ನಾಯಕರು ಇಬ್ಬರೂ. ಮಧ್ಯದಲ್ಲಿ ಶಶಿಕಾಂತ್ ಗುರೂಜಿ ಪಡಸಲಿಗಿ ಅವ್ರ ಅಡ್ಡ ಹೆಸರು, ಇನ್ನೊಬ್ಬರು ಚೂನಪ್ಪ ಪೂಜಾ. ಈಗಾಗಲೇ ಹಿಂದೆ ಅನೇಕರು ಪ್ರಯತ್ನ ಮಾಡಿ ಹೋಗಿದ್ದಾರೆ ರೈತರು. ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಗಳು, ಬಾಬಾಗೌಡರು, ಅವ್ರ ಹಿಂದೆ ರುದ್ರಪ್ಪ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಉತ್ತರದಲ್ಲೂ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದು ಮಾರ್ಕೆಟ್ ಹಿಡಿಯೋಕೆ ಆಗ್ತಾಯಿಲ್ಲ ಅವ್ರಿಗೆ. ಮನೆ ಬರೋ ಕಾಲೇ ಕಾಲ ತೊಗೊಳೋದಕ್ಕೆ 1 ವರ್ಷ ಕೂತ್ರು ಅವ್ರಿಗೆ ಮಾಡಿಕೊಡಲಿಲ್ಲ. ಇನ್ನೂ ಹೋಗಿಲ್ಲ ಅದು ಕಾಲೇ ಕಾಲ. ಅದು ಯಾವ ಬೇಕಾದ್ರೆ ಹೇಳ್ಬೋದು. 400 ಪಾರ್ ಆದರೆ ಮತ್ತೆ ಬರ್ತದೆ. ಯಾಕಂದ್ರೆ ಈಗ ಮೋದಿಯವ್ರು 400 ಪಾರ್ ಮಾಡಿಕೊಡ್ರಿ, ನೀವು ಅನುಕೂಲ ಮಾಡ್ತಂತ ಹೇಳಿದ್ದದ. ಏನೋ ತಿಳುವಳಿಗೆ ಬಂದ ಜನ 240 ಇಳಿಸಿದಾರೆ. ಉಳಿದದು ನಾ ಹೇಳೋ ಉದ್ದೇಶ ಒಂದೇ ಇಲ್ಲ. ಗುರ್ಲಾಪುರದಲ್ಲಂಥ ಮನ್ವಂತರ ಪರಿವರ್ತನೆ ಅದು ಪ್ರತಿಯೊಂದು ಹಳ್ಳಿ ಹೋಗಿ ಮುಟ್ಟೆ ಪ್ರತಿ ರೈತನು ತನ್ನ ಮಾರ್ಕೆಟ್ ಮಾಡ್ಕೊಂಡಂದ್ರೆ ಹೊಸದಾದಂಥ ಒಂದು ಅರ್ಥವ್ಯವಸ್ಥೆ ಬರ್ತದೆ. ಮತ್ತು ಸಮಾಜದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನು ನಮ್ಮ ಪೂಜಾರವ್ರು ಹೇಳ್ತಾರೆ, ಪೂಜಾರಂದ್ರೆ ನಮ್ಮ ಚುನಾವ್ ಪೂಜಾರಿ ಹೇಳ್ತಾರೆ, 1 ಟನ್ ಕಬ್ಬಿಗೆ 10,000 ಬಂದದ್ದು ನಾವು ಯಾಕೆ ಕಾರ್ಯಗಳು ಹೇಳೋದಿಲ್ಲ ಅಂತ ಬರಬೇಕಿಲ್ಲ ಅಷ್ಟು. ಅದು ಆ ಬರೋ ಮಾರ್ಕೆಟ್ ಆದ್ರೆ ಬರ್ತೈತೆ ಅದು. ಈಗ ಯಾರು ಅದಕ್ಕೆ ಅಟ್ಯಾಕ್ ಆಗಿ ಕೂತ್ಬಿಟ್ಟಿದ್ದಾರೆ. ಇದು 3,300 ಕೊಡೋದಾಗ ಅಯ್ಯೋ ಭಾರಿ ಕೊಟ್ಟಿವಿ ಅಂತ ಹೇಳ್ತಾರೆ. ಕಬ್ಬು ಬೆಳೆದು ಬಿಟ್ಟು ಬೇರೆ ಬೆಳೆಗೆ ಬೆಳೀರಿ, ವೈವಿಧ್ಯಮಯ ಭೂಮಿ ಇದ್ದು ನಮ್ಮಲ್ಲಿ ನೀರು ಗೋಡವನ್ನು ಬೆಳೆದ ಬೆಳೆ ಇಟ್ಕೊಂಡು ಸಮಯ ಬಂದಾಗ ಮಾರೋದು ಇಷ್ಟು ಮಾಡಿಬಿಟ್ರೆ ಹೊಸ ದಿಕ್ಕಾಗೈತಿ. ಕೈಯಾಗ ದುಡ್ಡು ಬರಾಕೈತಿ. ತಮ್ಮ ಮಕ್ಕಳನ್ನ ದುಡ್ಡು ಕೊಟ್ಟು ಕಲಿಸ್ತಾರೆ ಅವ್ರು. ಪ್ರತಿಯೊಬ್ಬರು ರೈತರು ತಮ್ಮ ಮಕ್ಕಳನ್ನ ಕಲಿಸ್ತಾರೆ. ಮತ್ತು ರೈತರ ಮ್ಯಾಕ್ಸಿಮಮ್ ಅದಾರ, ಕುರಿಕಾರ ಮ್ಯಾಕ್ಸಿಮಮ್ ಅದಾರ, 90% ಅದಾರ. ಅವ್ರಿಗೆಲ್ಲರಿಗೂ ಎಲ್ಲ ಹಳ್ಳಿಗಳಿಗೆ ಶಾಲೆಗಳು ತೆಗದ ಅಪ್ ಟು PUC ಮಾಡಿಬಿಡ್ತಪ್ಪ ಅಂತಂದ್ರೆ ಹೋಬಳಿ ಮಾಡೋದಲ್ಲೋ ತಾಲೂಕು ಮಾಡೋದಲ್ಲೋ ಯಾವುದೋ ಕಾಲೇಜ್, ಟೆಕ್ನಿಕಲ್ ಕಾಲೇಜ್, ಮತ್ತೆ ಕಾಲೇಜ್ ಫ್ರೀಯಾಗಿ ಮಾಡಿಬಿಡ್ತಂದ್ರೆ ಏನಾಗ್ಬೋದು ಹೇಳ್ರಿ? ಸುಮ್ಮನೆ ಜಸ್ಟ್ ನೀವು ಹೇಳಿಗತ್ತಿನ ಸರ್ಕಾರಿ ಶಾಲೆಗಳೆಲ್ಲ ಎಲ್ಲರಿಗೂ ಫ್ರೀ ಎಜುಕೇಷನ್ ಎಲ್ಲ ಮಕ್ಕಳಿಗೆ. ಇಲ್ಲಿ ನಾವು ಯಾವ ಮೀಸಲಾತಿ ಇಲ್ಲ, ಮತ್ತೆಲ್ಲ ಯಾವ ಜಾತಿ ಕುಲ ಧರ್ಮ ಏನೂ ಇಲ್ಲ. ಎಲ್ಲರೂ ನಾವು ವಿಶ್ವಾಸ ತೆಗೆದುಕೊಂಡು ಮಾಡಿದರೆ ನಿಶ್ಚಿತವಾಗಿಯೂ ಇದು ಉದ್ಧಾರ ಆಗುವಂಥದ್ದು. ಆ ದಿಶೆಯಲ್ಲಿ ನಮಗೆ ರಿಸಲ್ಟ್ ಕೊಟ್ಟದ್ದು ಗುರ್ಲಾಪುರ ಅನ್ನುವಂಥದ್ದು. ಗುರ್ಲಾಪುರದ ನಡೆದಂಥ ಘಟನೆ ಐತಿಹಾಸಿಕ. ಇದು ಬದಲಾವಣೆ ಆಗೋದಿಲ್ಲ ಅನ್ನುವಂಥವ್ರಿಗೆ ಉತ್ತರ ಕೊಟ್ಟದ. ಮತ್ತು ಇಲ್ಲಿ ನಿಲ್ಲಬಾರ್ದು. ಇಲ್ಲಿ ನಿಂತಪ್ಪ ಅಂತಂದ್ರೆ ಮತ್ತೆ ಸ್ಟ್ಯಾಗ್ನೆಂಟ್ ವಾಟರ್ ಆದಾಗನ ಹಿಂದೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಗಳು ಮತ್ತು ಜೊತೆಗೆ ಬಾಬಾಗೌಡರು ಇನ್ನುಳಿದವ್ರು ಮಾಡಿದಂಥ ಹೋರಾಟ ಹೆಂಗೆ ನಿಂತು ಬಿಡ್ತಿಲ್ಲ. ನಂತರದಲ್ಲಿ ಬಾಬಾಗೌಡರು BJPಗೆ ಹೋದರು. ಅವ್ರು ಅಲ್ಲೇ ಉಳ್ಕೊಂಡು ಕೂದ್ರು. ಬೇಕಾದಷ್ಟು ಬುದ್ಧಿವಂತರಿದ್ರು. ಕಾರ್ಯರೂಪಕ್ಕೆ ಬರಲಿಲ್ಲ. ಇವತ್ತು ಕಾರ್ಯರೂಪಕ್ಕೆ ಬರಬೇಕಾಗಿತ್ತು. ಎಲ್ಲರೂ ಲಾಭ ಉದ್ಯೋಗ ಆಗ್ತಂದ್ರೆ ಎಲ್ಲ ಕಲ್ತಂಥವ್ರು ಬರ್ತಾರಲ್ಲೇ. 10%ಗಿಂತ ಕಲ್ತವ್ರು ಹೇಳಿದ್ದಾರೆ. ಎಲ್ಲರೂ ಬರ್ತಾರೆ. ಜೊತೆಗೆ ಇನ್ನುಳಿದವರು ಬರ್ತಾರೆ. ಎಲ್ಲರೂ ಉದ್ಯೋಗ ಸೃಷ್ಟಿಯಾಗೈತೆ. ಅಲ್ಲೇ ಶಾಲೆಗಳು ಸರ್ಕಾರದ ವತಿಯಿಂದ ನಡೆದಪ್ಪ ಅಂದ್ರೆ 10-15%, 20% ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಇಡೀ ದೇಶನ ಬೌದ್ಧಿಕವಾಗಿ, ವೈಚಾರಿಕವಾಗಿ, ಅದೇ ಕಾಲಕ್ಕೆ ವೈಜ್ಞಾನಿಕವಾಗಿ ಬೆಳೆಯೋದ್ರಿಂದಾಗೆ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತಾವೆ. ಒಂದು ಅಮೋಘ. ನಿಮ್ಗೇನು ಅನಿಸುತ್ತಿದ್ದು? ಅದಕ್ಕೆ ಇದೊಂದು ಮಾತಾಡಿದ್ದೀನಿ ಈ ಸಲ ನಾನು. ಗುರ್ಲಾಪುರದ ಅದು ದೊಡ್ಡ ಘಟಿತ ಘಟನೆ. ಅದು ಅಂಥ ಘಟನೆ ಆಗಿದ್ದು ನಾವಿನ್ನು ಮುಂದೆ ಒಯ್ಬೇಕು. ಅದನ್ನು ಪ್ರತಿ ರೈತಗೂ ತಿಳಿಸಿ ಹೇಳಿ ಅವನು ಬೆಳೆದಿದ್ದ ಮತ್ತು ಜೊತೆಗೆ ಬೆಳೆ ಬೆಳೆದು ನಾವು ಮಾರಬೇಕು, ನೀರು ಸಿಗಬೇಕು. ಒಟ್ಟ ಸಾಗ ನೀರು ಹಾಕಿದ್ರೆ ಬೇಕಾದ ಸೈಂಟಿಫಿಕ್ ಏನು ಆ ಸಾವಯವ ಮಾಡಬೇಕು, ಇದನ್ನು ಮಾಡಬೇಕು. ಮತ್ತು ಅವು ಇರ್ತಾವಿಲ್ಲ ಅಂತಲ್ಲ, ಎಲ್ಲರಿಗೂ ಗೊತ್ತದ ರೈತರಿಗೆ. ಬೆಳೆಯೋದನ್ನು ರೈತರಿಗೆ ತಿಳಿಸಿ ಹೇಳಬೇಕಾಗಿಲ್ಲ. ಮೀನಿಗೆ ನೀರಾಗಿ ಈಜ್ಪ ಅಂತ ಹೇಳಬೇಕಾಗಿಲ್ಲ. ಸ್ವಲ್ಪ ನೋಡಿದ್ರು ಸಾಕು ಬಂದುಬಿಡ್ತದೆ ಸಹಜವಾಗಿ. ಆ ಎಲ್ಲ ದಿಸೆಯಲ್ಲೇ ಇದು ಹೊಸ ಒಂದು ಏನಪ್ಪ ಅಂದ್ರೆ ಪ್ರಯೋಗ ಆಗ್ಯದ ಗುರ್ಲಾಪುರದಲ್ಲೇ. ಅದು ಮುಂಬರುವ ದಿನಗಳಲ್ಲಿ ಎಲ್ಲ ಕಡೆಗೂ ಹೋಗಿ ಪ್ರತಿ ಹಳ್ಳಿಗೂ ಗೋಡೌನ್ಗಳಾಗಿ ಅವರು ಬೆಳೆದ ಬೆಳೆಗೆ ಮ್ಯಾಕ್ಸಿಮಮ್ ಬೆಲೆ ಬರ್ತಂದ್ರೆ ನಿಶ್ಚಿತವಾಗಿ ದೇಶ ಸುಭಿಕ್ಷ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೇವಲ 10% ಜನ ಸುಭಿಕ್ಷ ಇರಬೇಕು, 90% ಜನ ಎಲ್ಲರೂ ಹರಸಂತ ಊಟ ಮಾಡೋದು ಬೇಕು. ಇದು ನಿಮ್ಮ ಕೈಯಲ್ಲದ. ಈ ದಿಶೆಯಲ್ಲಿ ಈಗಾಗಲೇ ಹೆಜ್ಜಿಟ್ಟಿರುವಂಥ ನಮ್ಮ ಶಶಿಕಾಂತ್ ಪಡಸಲಿಗಿ ಗುರುಗಳು, ಗುರೂಜಿಯವರು, ಜೊತೆಗೆ ನಮ್ಮ ಪೂಜಾರವರು ಮತ್ತು ಇನ್ನುಳಿದವ್ರ ಜೊತೆಗಾರ ಎಲ್ಲರೂ ಕುಡ್ಕೊಂಡು ಈ ಮೂಮೆಂಟನ್ನು ಭಾಳ ಎತ್ತರಕ್ಕೆ ಒಯ್ಯಬೇಕಾಗಿದೆ ಅಂತ ಹೇಳ್ತಾ ಗುರ್ಲಾಪುರ ನಿಲ್ಲಬಾರದು. ಪ್ರತಿ ಊರು ಪ್ರತಿ ಹಳ್ಳಿನೂ ಗುರ್ಲಾಪುರ ಆಗಬೇಕು. ಪ್ರತಿ ರೈತನ ಮನೆಯೂ ಗುರ್ಲಾಪುರ ಆದಾಗ ಅವ್ನು ಮಾರ್ಕೆಟ್ ಸಿಕ್ಕಾಗ ನಿಶ್ಚಿತವಾಗಿಯೂ ಈ ದೇಶದ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತಾವೆ ಅಂತ ಹೇಳ್ತಾ
ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.